5 ವರ್ಷಗಳ ಬಳಿಕ ಕುಪ್ಪೇನಹಳ್ಳಿ ಅದ್ದೂರಿ ಜಾತ್ರಾ ಮಹೋತ್ಸವ. ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ಭಕ್ತಿ ಸಾಗರ, ಗ್ರಾಮಸ್ಥರ ಸಂಭ್ರಮಕ್ಕೆ ಸಾಕ್ಷಿಯಾದ ಸಪ್ಪಲಮ್ಮ ಕಾಟೇರಮ್ಮ ಜಾತ್ರೆ. ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪೇನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಆರಾಧ್ಯ ಶಕ್ತಿ ದೇವತೆಗಳಾದ ಸಪ್ಪಲಮ್ಮ ಮತ್ತು ಕಾಟೇರಮ್ಮ ದೇವತೆಗಳ ಜಾತ್ರಾ ಮಹೋತ್ಸವವನ್ನು ಭಕ್ತಿಭಾವ ಹಾಗೂ ಸಂಪ್ರದಾಯಬದ್ಧವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ಸುಮಾರು 5 ವರ್ಷಗಳ ಬಳಿಕ ಜಾತ್ರೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವೇ ಹಬ್ಬದ ಸಂಭ್ರಮದಲ್ಲಿ ತೇಲಾಡಿತು. ಗ್ರಾಮದ ದೇವಾಲಯಗಳಲ್ಲಿ ತಂಬಿಟ್ಟು ದೀಪಗಳನ್ನು ಬೆಳಗಿ ವಿಶೇಷ ಪೂಜೆಗಳು ನೆರವೇರಿಸಲಾಯಿತು. ಹೊಸ ಉಡುಪು ಧರಿಸಿದ ಯುವಕರು, ಹಿರಿಯರು ಹಾಗೂ ಮಹಿಳೆಯರು ದೇವರ ಸೇವೆಯಲ್ಲಿ ತೊಡಗಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಪೂಜೆ ಪುನಸ್ಕಾರ ಸಂಪ್ರದಾಯಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಗ್ರಾಮದ ವಿವಿಧ ಕುಟುಂಬಗಳು ಮತ್ತು ಬಂಧು ಬಳಗದವರು ಜಾತ್ರೆಯಲ್ಲಿ ಭಾಗವಹಿಸಿ ಭಕ್ತಿ ಹಾಗೂ ಐಕ್ಯತೆಯ ಸಂಕೇತವಾಗಿ ಕಾಣಿಸಿಕೊಂಡರು. ಜಾತ್ರೆಯ ಅಂಗವಾಗಿ ದೇವತೆಗಳಿಗೆ ಬಲಿ ಸಮರ್ಪಣೆ ಮಾಡಲಾಗಿದ್ದು, ಬಳಿಕ ಗ್ರಾಮಸ್ಥರು ಹಾಗೂ ಆಗಮಿಸಿದ ಬಂಧುಗಳಿಗೆ ಸಾಮೂಹಿಕ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಊರಿನಾದ್ಯಂತ ಭಕ್ತರ ಜಯಘೋಷ ಮತ್ತು ಹಲಗೆ ನಾದ ಮೊಳಗಿದ್ದು 3 ದಿನಗಳ ಕಾಲ ದೇವರ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ 4 ದಿಕ್ಕುಗಳಲ್ಲಿ ತಣ್ಣೆ ಮುದ್ದೆ ಇಟ್ಟು ಗ್ರಾಮದ ಗಡಿಯನ್ನು ರಕ್ಷಿಸುವ ಸಂಪ್ರದಾಯವನ್ನು ಆಚರಿಸಲಾಯಿತು. ಗ್ರಾಮದಲ್ಲಿ ಯಾವುದೇ ಅನಿಷ್ಟಗಳು ಸಂಭವಿಸದಂತೆ ಉತ್ತಮ ಮಳೆ ಬೆಳೆ ಲಭಿಸಿ ಜನರಿಗೆ ಆರೋಗ್ಯ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸಲೆಂದು ದೇವತೆಗಳಿಗೆ ಪ್ರಾರ್ಥಿಸಲಾಯಿತು. ಗ್ರಾಮಸ್ಥರು ಭಕ್ತಿಯಲ್ಲಿ ಮಿಂದೆದ್ದು ಶಕ್ತಿ ದೇವತೆಗಳ ಕೃಪೆಗೆ ಮನಸಾರೆ ಬೇಡಿಕೊಂಡರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ನಮ್ಮೂರಿನ ಶಕ್ತಿ ದೇವತೆಗಳಾದ ಕಾಟೇರಮ್ಮ ಮತ್ತು ಸಪ್ಪಲಮ್ಮ ದೇವಿಯವರ ಜಾತ್ರೆಯನ್ನು ಅನಾದಿ ಕಾಲದಿಂದ ಸಂಪ್ರದಾಯವಾಗಿ ನಡೆಸಿಕೊಂಡು ಬರುತ್ತೀವಿ. ಗ್ರಾಮಕ್ಕೆ ಉತ್ತಮ ಮಳೆ ಬೆಳೆ, ಆರೋಗ್ಯ ಹಾಗೂ ಐಶ್ವರ್ಯ ದೊರಕಲಿ, ರೈತರಿಗೆ ಬೆಂಬಲ ಬೆಲೆ ಸಿಗಲಿ ಎಂಬ ಆಶಯದಿಂದ ಈ ಜಾತ್ರೆ ನಡೆಸಲಾಗುತ್ತದೆ. ಎಲ್ಲ ಜಾತಿ ಸಮುದಾಯದ ಜನರು ಒಂದಾಗಿ ಭಾಗವಹಿಸಿರುವುದು ವಿಶೇಷ ಸಂತಸ ತಂದಿದೆ ಎಂದರು. ಜಾತ್ರೆಯ ಮಹತ್ವ ಏನು? ಗ್ರಾಮೀಣ ಭಾಗಗಳಲ್ಲಿ ನಡೆಯುವ ಶಕ್ತಿ ದೇವತೆಗಳ ಜಾತ್ರೆಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅವು ಗ್ರಾಮಸ್ಥರ ಐಕ್ಯತೆ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕಗಳಾಗಿವೆ. ಜಾತ್ರೆಗಳ ಮೂಲಕ ಗ್ರಾಮದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ, ಯುವ ಪೀಳಿಗೆಗೆ ಸಂಪ್ರದಾಯ ಪರಿಚಯವಾಗುತ್ತದೆ, ರೈತರು ಉತ್ತಮ ಬೆಳೆಗಾಗಿ ಪ್ರಾರ್ಥಿಸುತ್ತಾರೆ, ಗ್ರಾಮ ದೇವತೆಗಳ ಮೇಲೆ ಇರುವ ನಂಬಿಕೆ ಮತ್ತಷ್ಟು ಬಲವಾಗುತ್ತದೆ. ಬಂಧು ಬಳಗದವರ ಭೇಟಿ ಮೂಲಕ ಸಾಮಾಜಿಕ ಬಾಂಧವ್ಯ ಗಟ್ಟಿಯಾಗುತ್ತದೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಗೋರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಸರ್, ಏನು ಈ ಸಲ ಕುಪ್ಪೇನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಉದ್ದೇಶ? 5 ವರ್ಷಕ್ಕೊಮ್ಮೆ ನಾವು ಮಾಡ್ತೇವೆ. ಊರಿಗೆ ಬೆಳೆ ಮಳೆ ಆರೋಗ್ಯ ಐಶ್ವರ್ಯ ಎಲ್ಲ ಆಗಲಿ ಅಂತ ನಾವು ಜಾತ್ರೆ ಮಾಡ್ತಾ ಇದ್ವಿ. ಎಷ್ಟು ವರ್ಷಗಳ ಮುಂದೆ 5 ವರ್ಷಕ್ಕೊಮ್ಮೆ ಮಾಡ್ತೀವಿ. ಕುಪ್ಪೇನಹಳ್ಳಿ ಮಾತ್ರ 3 ವರ್ಷಕ್ಕೆ ಇಲ್ಲ 5 ವರ್ಷಕ್ಕೆ ಮಾಡ್ತೀರಿ. ಏನೋ ಬೆಳೆ ಮಳೆ ಚೆನ್ನಾಗಾಗ್ಲಿ, ಮಕ್ಕಳಿಗೆ ಊರಿಗೆ ಎಲ್ಲಾನು ಆರೋಗ್ಯವಾಗಿ ಚೆನ್ನಾಗಿ ತಾಯಿ ಸಪ್ಲಮ್ಮ ಮತ್ತು ಕಾಟೇರಮ್ಮ ಮತ್ತೆ ದೇವತೆಗಳೆಲ್ಲ ಸೇರಿ ನಮ್ಮ ಊರನ್ನ ಕಾಪಾಡ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು ಒಂದು 3 ವರ್ಷಕ್ಕ ಇಲ್ಲ 5 ವರ್ಷಕ್ಕ ಊರಿನ ಗ್ರಾಮಸ್ಥರು ಒಬ್ಬರು ಬಿಡದೆ ಎಲ್ಲಾರು ಸೇರಿ ಒಂದು ಕಾರ್ಯಕ್ರಮ ಅಂತ ಒಂದು ದೇವ್ರನ್ನ ಎತ್ಕೊಂಡ್ಬಂದು ಜಾತ್ರೆ ಮಹೋತ್ಸವ ಮಾಡ್ತೀವಿ. ಒಂದು ವಾರ 9 ದಿವಸ ಬಂದು ಹೋಗ್ತಾರೆ ನೆಂಟರು. ಆಮೇಲೆ ತಣ್ಮುದ್ದಿಗ್ಲಿಕ್ತೀರಿ 3 ದಿನ. ಆಮೇಲೆ ಊರೆಲ್ಲ ಮೆರವಣಿಗೆ ಮಾಡ್ತೀರಿ, ಉತ್ಸವ ಥರ ಮಾಡ್ತೀರಿ. ಲಾಸ್ಟ್ ದಿನ ಮರಿ ಹೊಡೆದು ಜಾತ್ರೆ ಮಾಡ್ತೀರಿ. ನಾವು ಗ್ರಾಮಸ್ಥರು ಮಾತ್ರ ಗ್ರಾಮಸ್ಥರು ಮಾಡಿದಿರಿ, ಹೇಳಿದಿರಿ ಬರಬಹುದು. ಗ್ರಾಮಸ್ಥರು ಮಾತ್ರ ಅಂತ ದೀಪಗಳ ಜೊತೆ ಅಷ್ಟೇ, ಇನ್ನೇನು ಜೀಪ ಏನಿಲ್ಲ. ತುಂಬಾ ಖುಷಿ ಆಗುತ್ತೆ. ಎಲ್ಲ ಖುಷಿ ಆಗುತ್ತೆ. ಊರೆಲ್ಲ ಹಬ್ಬ ಇದ್ದಂಗೆ ಇದೆ, ವಾತಾವರಣ ಇದೆ. ಹೌದೌದು, ಎಲ್ಲ ಬಂದಿದೆ. ಹಂಗೆ ಆಗ್ಲಿಕ್ಕೆ ಮುಂದೆ ಹಂಗೆ ಆಗ್ಲಿ ಅಂತ ಹುಡುಗರೆಲ್ಲ ಮುಂದಿನ ಜನರೇಷನ್ಗೆ ಹಂಗೆ ಆಗ್ಲಿ ಅಂತ ನಾವು ಬಯಸ್ತೇವೆ. ರವಿ ಅಂತ. ನಮ್ಮ ಹೆಸರು ಮುನೇಂದ್ರ ಬಿ. మాట్లాడతావా ఏమన్నా? పెట్టుకో, పైనకి పెట్టుకో. జాతర తీసి చూపించాడు లేదంటే ఏం వచ్చేది మీరేం వచ్చేది అనుకోండి సార్. జాతర తీసి చూపించేస్తే కవర్ అయిపోతుంది.
ಹೇಗೆ ಜನ